ಲಷ್ಕರ್ ಉಗ್ರನ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾಧಿಕಾರಿಗಳು ಭಾಗಿಯಾಗಿರೋದು. ಐಎಸ್ಐ ಆಪರೇಷನ್ ಸಿಂಧೂರಕ್ಕೆ ಬಲಿಯಾದಂತಹ ಉಗ್ರರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಈ ಅಂತ್ಯಕ್ರಿಯೆಯಲ್ಲಿ ಪಾಕ್ನ ಸೇನಾಧಿಕಾರಿಗಳು ಭಾಗಿಯಾಗಿರೋದು. ಲಾಹೋರ್ನ ಮುರುಡಿಕೆಯಲ್ಲಿ ಲಷ್ಕರ್ ಉಗ್ರನ ಅಂತ್ಯಕ್ರಿಯೆ ನಡೀತಾ ಇದೆ. ಭಾರತದ ಏರ್ ಸ್ಟ್ರೈಕ್ಗೆ ಗಲಿಬಿಲಿಯಾಗಿದೆ ಪಾಕಿಸ್ತಾನ. ಈ ಅಬ್ದುಲ್ ರಾವ್ ಕೂಡ ಫುಲ್ ಕನ್ಫ್ಯೂಸ್. ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ ಈತ. ಅಂತ್ಯಕ್ರಿಯೆಯಲ್ಲಿ ಪಾಕ್ನ ಸೇನಾಧಿಕಾರಿಗಳು ಭಾಗಿಯಾಗಿರೋದು ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಪಾಕಿಸ್ತಾನ ಹೇಳುತ್ತೆ ಉಗ್ರವಾದಕ್ಕೂ ನಮಗೂ ಸಂಬಂಧ ಇಲ್ಲ, ಅವ್ರು ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ. ನಾಚಿಕೆ ಆಗ್ಬೇಕು ಈ ಪಾಪಿಗಳಿಗೆ. ಉಗ್ರವಾದ ಹುಟ್ಟಿದ್ದು, ಉಗ್ರವಾದ ಬೆಳೀತಾ ಇರೋದು, ಅದನ್ನ ಪೋಷಿಸ್ತಾ ಇರೋದು ಇದೇ ನಮಕ್ ಹರಾಮ್ ಪಾಕಿಸ್ತಾನ್. ನೋಡಿ ಅಲ್ಲಿ ದೃಶ್ಯಗಳಲ್ಲಿ ನೋಡ್ರಿ, ಇದಕ್ಕಿಂತ ಬೇಕಾ? ಪಾಕಿಸ್ತಾನ್ ಈಸ್ ಈಕ್ವಲ್ ಟು ಉಗ್ರವಾದ. ಆ ಉಗ್ರ ಸತ್ರೆ ಅವನ ಹೆಣ ಹೊರದಕ್ಕೆ ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು ಬರ್ತಿದಾರಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಬೇಕಾ? ಇವರು ಮತ್ತೆ ಶಾಂತಿ ಪ್ರಿಯರಂತ. ಇವರು ಆಪರೇಷನ್ ಸಿಂಧೂರದಲ್ಲಿ ಬಲಿಯಾದ ಉಗ್ರರ ಕತೆ. ಟ್ರ್ಯಾಕ್ಟರ್ ಬಂದಿದೆ ಇವರನ್ನ ತಗೊಂಡು ಹೋಗಕ್ಕೆ, ಟಕ 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 ಅಂತ. ಟ್ರ್ಯಾಕ್ಟರ್ನಲ್ಲಿ ಉಗ್ರರ ಹೆಣ ಹೊತ್ಕೊಂಡು ಹೋಗಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಉಗ್ರರ ಹೆಣ. ಟ್ರ್ಯಾಕ್ಟರ್ ಬಂತು, ಇವರನ್ನೆಲ್ಲ ಲೋಡ್ ಮಾಡ್ಕೊಂಡು ಟ್ರ್ಯಾಕ್ಟರಲ್ಲಿ ತಗೊಂಡು ಹೋಗಿರೋದು. ಉಗ್ರರು ಏನು ಮಟಾಶ್ ಆದ್ರಲ್ಲ, ಟ್ರ್ಯಾಕ್ಟರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರ ಹೆಣ. ಟ್ರ್ಯಾಕ್ಟರ್ನಿಂದ ನೇರವಾಗಿ ಜನ್ನತ್ಗೆ ಇವರು ಪಾರ್ಸಲ್. ನೋಡಿ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇದು ಉಗ್ರರನ್ನ ಮಟ್ಟ ಹಾಕಿದ, ಉಗ್ರರನ್ನ ಮಟಾಶ್ ಮಾಡಿದಂತಹ ನಂತರದ ದೃಶ್ಯಗಳು. ಈ ಉಗ್ರರ ಮೃತದೇಹಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಯಾವುದೋ ಕಾರೋ ಆಂಬ್ಯುಲೆನ್ಸೋ ಬಂದಿಲ್ಲ, ಒಂದು ಡಕೋಟಾ ಟ್ರ್ಯಾಕ್ಟರ್ ಬಂದಿದೆ. ಆ ಟ್ರ್ಯಾಕ್ಟರ್ ಅಲ್ಲಿ ತಗೊಂಡು ಹೋಗ್ತಿದ್ದಾರೆ. ನೋಡಿ ಸೌಂಡ್ ನೋಡಿ, ಅದು ಟಕ 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 ಅಂತ ಹೇಳಿ ಟ್ರ್ಯಾಕ್ಟರ್. ಇದೇ ಗತಿ ಇವ್ರಿಗೆ, ಇದೇ ಟ್ರ್ಯಾಕ್ಟರ್. ಹೀಗೆ ಟ್ರ್ಯಾಕ್ಟರ್ ಬುಕ್ ಮಾಡ್ಕೊಂಡ್ಬಿಡಿ. ಪಾಕಿಸ್ತಾನದಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳಿದೆ ಬುಕ್ ಮಾಡ್ಕೊಂಡ್ಬಿಡಿ. ಟ್ರ್ಯಾಕ್ಟರ್ ತಗೊಂಡ್ಬರೋದು, ಉಗ್ರರ ಹೆಣನ ಲೋಡ್ ಮಾಡ್ಕೊಳ್ಳೋದು, ತಗೊಂಡು ಹೋಗ್ತಾ ಇರೋದು. ಟ್ರ್ಯಾಕ್ಟರ್ ಇಂದ ಸೀದಾ ಜನ್ನತ್ಗೆ ಪಾರ್ಸಲ್. ಅದೇನೋ ಜನ್ನತ್ ಅಂತಿರಲ್ಲ ನೀವು, ಅಲ್ಲಿಗೆ ಪಾರ್ಸಲ್. ನೋಡಿ ಅಲ್ಲಿ ಇನ್ನೊಂದು ವಿಚಾರ ನಾನು ಆಗ್ಲೇ ಹೇಳ್ತಾ ಇದ್ದದ್ದು, ಪಾಕ್ ಸೇನಾ ಅಧಿಕಾರಿಗಳು ಈ ಉಗ್ರನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಐಎಸ್ಐನವರು, ಈ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ. ನಾಚಿಕೆ ಆಗಲ್ವಾ ಇವ್ರಿಗೆ? ನಮಗೂ ಉಗ್ರವಾದಕ್ಕೆ ಸಂಬಂಧ ಇಲ್ಲ ಅಂತಾರೆ. ಯಾರಿಗೆ ಹೇಳ್ತಿದ್ದೀರಿ ನೀವು ಕಥೆನ? ಇವನು ಹೆಣ ಹೊರುವಂತ ದುರ್ದೈವ ಬಂತಲ್ರಿ ನಿಮ್ಗೆ. ನೋಡಿ ಅಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಆತನ ಹೆಣದ ಮೇಲೆ ಪಾಕಿಸ್ತಾನದ ಧ್ವಜ ಹಾಕಿದ್ದಾರೆ. ಆತನ ಹೆಣಕ್ಕೆ ಹೆಗಲು ಕೊಟ್ಟಿದ್ದಾರೆ. ಇವ್ರದ್ದು ಒಂದು ನಂಬಿಕೆ ಇದೆ, ಇಂಥ ಕೆಲಸಗಳನ್ನ ಮಾಡಿದ್ರೆ ಅವರ ಶರಿಯತ್ ಪ್ರಕಾರ ನಾವು ಜನ್ನತ್ಗೆ ಹೋಗ್ತೀವಿ ಅಂತ. ಸೊ ಈ ರೀತಿ ಕೆಲಸ ಮಾಡಿ ನಾವು ಬಲಿದಾನ ಕೊಟ್ಟು ಜನ್ನತ್ಗೆ ಹೋಗ್ತಿದೀವಿ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರನ್ನು ಕಳಿಸ್ತಾ ಇರ್ತೀವಿ, ಜನ್ನತ್ಗೆ ಹೋಗ್ತಾ ಇರಿ. ಲಷ್ಕರ್ ಉಗ್ರನ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾಧಿಕಾರಿಗಳು ಭಾಗಿಯಾಗಿರೋದು. ಐಎಸ್ಐ ಆಪರೇಷನ್ ಸಿಂಧೂರಕ್ಕೆ ಬಲಿಯಾದಂತಹ ಉಗ್ರರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಈ ಅಂತ್ಯಕ್ರಿಯೆಯಲ್ಲಿ ಪಾಕ್ನ ಸೇನಾಧಿಕಾರಿಗಳು ಭಾಗಿಯಾಗಿರೋದು. ಲಾಹೋರ್ನ ಮುರುಡಿಕೆಯಲ್ಲಿ ಲಷ್ಕರ್ ಉಗ್ರನ ಅಂತ್ಯಕ್ರಿಯೆ ನಡೀತಾ ಇದೆ. ಭಾರತದ ಏರ್ ಸ್ಟ್ರೈಕ್ಗೆ ಗಲಿಬಿಲಿಯಾಗಿದೆ ಪಾಕಿಸ್ತಾನ. ಈ ಅಬ್ದುಲ್ ರಾವ್ ಕೂಡ ಫುಲ್ ಕನ್ಫ್ಯೂಸ್. ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ ಈತ. ಅಂತ್ಯಕ್ರಿಯೆಯಲ್ಲಿ ಪಾಕ್ನ ಸೇನಾಧಿಕಾರಿಗಳು ಭಾಗಿಯಾಗಿರೋದು ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಪಾಕಿಸ್ತಾನ ಹೇಳುತ್ತೆ ಉಗ್ರವಾದಕ್ಕೂ ನಮಗೂ ಸಂಬಂಧ ಇಲ್ಲ, ಅವ್ರು ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ. ನಾಚಿಕೆ ಆಗ್ಬೇಕು ಈ ಪಾಪಿಗಳಿಗೆ. ಉಗ್ರವಾದ ಹುಟ್ಟಿದ್ದು, ಉಗ್ರವಾದ ಬೆಳೀತಾ ಇರೋದು, ಅದನ್ನ ಪೋಷಿಸ್ತಾ ಇರೋದು ಇದೇ ನಮಕ್ ಹರಾಮ್ ಪಾಕಿಸ್ತಾನ್. ನೋಡಿ ಅಲ್ಲಿ ದೃಶ್ಯಗಳಲ್ಲಿ ನೋಡ್ರಿ, ಇದಕ್ಕಿಂತ ಬೇಕಾ? ಪಾಕಿಸ್ತಾನ್ ಈಸ್ ಈಕ್ವಲ್ ಟು ಉಗ್ರವಾದ. ಆ ಉಗ್ರ ಸತ್ರೆ ಅವನ ಹೆಣ ಹೊರದಕ್ಕೆ ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು ಬರ್ತಿದಾರಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಬೇಕಾ?
ಇವರು ಮತ್ತೆ ಶಾಂತಿ ಪ್ರಿಯರಂತೆ ಇವರು. ಆಪರೇಷನ್ ಸಿಂಧೂರದಲ್ಲಿ ಬಲಿಯಾದ ಉಗ್ರರ ಕತೆ, ಟ್ರ್ಯಾಕ್ಟರ್ ಬಂದಿದೆ ಇವರನ್ನ ತಗೊಂಡು ಹೋಗಕ್ಕೆ ಟಕ 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 ಅಂತ. ಟ್ರ್ಯಾಕ್ಟರ್ನಲ್ಲಿ ಉಗ್ರರ ಹೆಣ ಹೊತ್ಕೊಂಡು ಹೋಗಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಉಗ್ರರ ಹೆಣ. ಟ್ರ್ಯಾಕ್ಟರ್ ಬಂತು, ಇವರನ್ನೆಲ್ಲ ಲೋಡ್ ಮಾಡ್ಕೊಂಡು ಟ್ರ್ಯಾಕ್ಟರಲ್ಲಿ ತಗೊಂಡು ಹೋಗಿರೋದು. ಉಗ್ರರು ಏನು ಮಟಾಶ್ ಆದ್ರಲ್ಲ, ಟ್ರ್ಯಾಕ್ಟರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರ ಹೆಣ. ಟ್ರ್ಯಾಕ್ಟರ್ನಿಂದ ನೇರವಾಗಿ ಜನ್ನತ್ಗೆ ಇವರು ಪಾರ್ಸಲ್. ನೋಡಿ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇದು ಉಗ್ರರನ್ನ ಮಟ್ಟ ಹಾಕಿದ, ಉಗ್ರರನ್ನ ಮಟಾಶ್ ಮಾಡಿದಂತಹ ನಂತರದ ದೃಶ್ಯಗಳು. ಈ ಉಗ್ರರ ಮೃತದೇಹಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಯಾವುದೋ ಕಾರೋ ಆಂಬ್ಯುಲೆನ್ಸೋ ಬಂದಿಲ್ಲ, ಒಂದು ಡಕೋಟಾ ಟ್ರ್ಯಾಕ್ಟರ್ ಬಂದಿದೆ. ಆ ಟ್ರ್ಯಾಕ್ಟರ್ ಅಲ್ಲಿ ತಗೊಂಡು ಹೋಗ್ತಿದ್ದಾರೆ. ನೋಡಿ ಸೌಂಡ್ ನೋಡಿ, ಅದು ಟಕ 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 ಅಂತ ಹೇಳಿ ಟ್ರ್ಯಾಕ್ಟರ್. ಇದೇ ಗತಿ ಇವ್ರಿಗೆ, ಇದೇ ಟ್ರ್ಯಾಕ್ಟರ್. ಹೀಗೆ ಟ್ರ್ಯಾಕ್ಟರ್ ಬುಕ್ ಮಾಡ್ಕೊಂಡ್ಬಿಡಿ. ಪಾಕಿಸ್ತಾನದಲ್ಲಿ ಎಷ್ಟು ಟ್ರ್ಯಾಕ್ಟರ್ಗಳಿದೆ ಬುಕ್ ಮಾಡ್ಕೊಂಡ್ಬಿಡಿ. ಟ್ರ್ಯಾಕ್ಟರ್ ತಗೊಂಡ್ಬರೋದು, ಉಗ್ರರ ಹೆಣನ ಲೋಡ್ ಮಾಡ್ಕೊಳ್ಳೋದು, ತಗೊಂಡು ಹೋಗ್ತಾ ಇರೋದು. ಟ್ರ್ಯಾಕ್ಟರ್ ಇಂದ ಸೀದಾ ಜನ್ನತ್ಗೆ ಪಾರ್ಸಲ್. ಅದೇನೋ ಜನ್ನತ್ ಅಂತಿರಲ್ಲ ನೀವು, ಅಲ್ಲಿಗೆ ಪಾರ್ಸಲ್. ನೋಡಿ ಅಲ್ಲಿ ಇನ್ನೊಂದು ವಿಚಾರ ನಾನು ಆಗ್ಲೇ ಹೇಳ್ತಾ ಇದ್ದದ್ದು, ಪಾಕ್ ಸೇನಾ ಅಧಿಕಾರಿಗಳು ಈ ಉಗ್ರನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ISIನವರು, ಈ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ. ನಾಚಿಕೆ ಆಗಲ್ವಾ ಇವ್ರಿಗೆ? ನಮಗೂ ಉಗ್ರವಾದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಯಾರಿಗೆ ಹೇಳ್ತಿದ್ದೀರಿ ನೀವು ಕಥೆನ? ಇವನು ಹೆಣ ಹೊರುವಂತ ದುರ್ದೈವ ಬಂತಲ್ರಿ ನಿಮ್ಗೆ. ನೋಡಿ ಅಲ್ಲಿ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಆತನ ಹೆಣದ ಮೇಲೆ ಪಾಕಿಸ್ತಾನದ ಧ್ವಜ ಹಾಕಿದ್ದಾರೆ. ಆತನ ಹೆಣಕ್ಕೆ ಹೆಗಲು ಕೊಟ್ಟಿದ್ದಾರೆ. ಇವ್ರದ್ದು ಒಂದು ನಂಬಿಕೆ ಇದೆ, ಇಂಥ ಕೆಲಸಗಳನ್ನ ಮಾಡಿದ್ರೆ ಅವರ ಶರಿಯತ್ ಪ್ರಕಾರ ನಾವು ಜನ್ನತ್ಗೆ ಹೋಗ್ತೀವಿ ಅಂತ. ಸೊ ಈ ರೀತಿ ಕೆಲಸ ಮಾಡಿ ನಾವು ಬಲಿದಾನ ಕೊಟ್ಟು ಜನ್ನತ್ಗೆ ಹೋಗ್ತಿದೀವಿ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲರನ್ನು ಕಳಿಸ್ತಾ ಇರ್ತೀವಿ, ಜನ್ನತ್ಗೆ ಹೋಗ್ತಾ ಇರಿ. ಲಷ್ಕರ್ ಉಗ್ರನ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನಾಧಿಕಾರಿಗಳು ಭಾಗಿಯಾಗಿರೋದು. ISI ಆಪರೇಷನ್ ಸಿಂಧೂರಕ್ಕೆ ಬಲಿಯಾದಂತಹ ಉಗ್ರರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಈ ಅಂತ್ಯಕ್ರಿಯೆಯಲ್ಲಿ ಪಾಕ್ನ ಸೇನಾಧಿಕಾರಿಗಳು ಭಾಗಿಯಾಗಿರೋದು. ಲಾಹೋರ್ನ ಮುರುಡಿಕೆಯಲ್ಲಿ ಲಷ್ಕರ್ ಉಗ್ರನ ಅಂತ್ಯಕ್ರಿಯೆ ನಡೀತಾ ಇದೆ. ಭಾರತದ ಏರ್ ಸ್ಟ್ರೈಕ್ಗೆ ಗಲಿಬಿಲಿಯಾಗಿದೆ ಪಾಕಿಸ್ತಾನ. ಈ ಅಬ್ದುಲ್ ರಾವ್ ಕೂಡ ಫುಲ್ ಕನ್ಫ್ಯೂಸ್. ಲಷ್ಕರ್ ಉಗ್ರ ಸಂಘಟನೆಯ ಕಮಾಂಡರ್ ಈತ. ಅಂತ್ಯಕ್ರಿಯೆಯಲ್ಲಿ ಪಾಕ್ನ ಸೇನಾಧಿಕಾರಿಗಳು ಭಾಗಿಯಾಗಿರೋದು ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಪಾಕಿಸ್ತಾನ ಹೇಳುತ್ತೆ ಉಗ್ರವಾದಕ್ಕೂ ನಮಗೂ ಸಂಬಂಧ ಇಲ್ಲ, ಅವ್ರು ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ. ನಾಚಿಕೆ ಆಗ್ಬೇಕು ಈ ಪಾಪಿಗಳಿಗೆ. ಉಗ್ರವಾದ ಹುಟ್ಟಿದ್ದು, ಉಗ್ರವಾದ ಬೆಳೀತಾ ಇರೋದು, ಅದನ್ನ ಪೋಷಿಸ್ತಾ ಇರೋದು ಇದೇ ನಮಕ್ ಹರಾಮ್ ಪಾಕಿಸ್ತಾನ್. ನೋಡಿ ಅಲ್ಲಿ ದೃಶ್ಯಗಳಲ್ಲಿ ನೋಡ್ರಿ, ಇದಕ್ಕಿಂತ ಬೇಕಾ? ಪಾಕಿಸ್ತಾನ್ ಈಸ್ ಈಕ್ವಲ್ ಟು ಉಗ್ರವಾದ. ಆ ಉಗ್ರ ಸತ್ರೆ ಅವನ ಹೆಣ ಹೊರದಕ್ಕೆ ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು ಬರ್ತಿದಾರಲ್ಲ,